ಕರುಣಾನಿಧಿ ಪುತ್ರಿ ಡಿಎಂಕೆ ಸಂಸದೆ ಕನಿಮೋಳಿಗೆ ಜೈಲೇ ಗತಿಯಾಗಿದೆ. ಕನಿಮೋಳಿ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಕರುಣಾನಿಧಿ ಪುತ್ರಿ ಡಿಎಂಕೆ ಸಂಸದೆ ಕನಿಮೋಳಿಗೆ ಜೈಲೇ ಗತಿಯಾಗಿದೆ. ಕನಿಮೋಳಿ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಜಾಮೀನಿಗಾಗಿ ಮತ್ತೆ ಸಿಬಿಐ ಕೋರ್ಟ್ ಮೊರೆ ಹೋಗುವಂತೆ ಕನಿಮೋಳಿ ಹಾಗೂ ಕಲೈಜ್ಞಾರ್ ಟಿವಿ ಎಂಡಿ ಶರತ್ ಕುಮಾರ್ ಅವರಿಗೆ ಜಿಎನ್ ಸಿಂಘ್ವಿ ನೇತೃತ್ವದ ನ್ಯಾಯಪೀಠ ಸೂಚನೆ ನೀಡಿದೆ. 2G ತರಂಗಾಂತರ ಹಂಚಿಕೆ ಹಗರಣದಲ್ಲಿ ಆರೋಪಿಯಾಗಿರುವ ಕನಿಮೋಳಿಯನ್ನ ಸಿಬಿಐ ಮೇ 20ರಂದು ಬಂಧಿಸಿತ್ತು. ಕಳೆದ 30 ದಿನಗಳಿಂದ ತಿಹಾರ್ ಜೈಲಿನ ಕಂಬಿ ಹಿಂದೆ ಬಿದ್ದಿದ್ದ ಕನಿಮೋಳಿಗೆ ಜಾಮೀನು ನೀಡಲು ಸಿಬಿಐ ನ್ಯಾಯಾಲಯ, ದೆಹಲಿ ಹೈಕೋರ್ಟ್ ಕೂಡ ನಿರಾಕರಿಸಿದ್ವು. ಇದೀಗ ಸುಪ್ರೀಂ ಕೋರ್ಟ್ ಕೂಡ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿರೋದು ಕನಿಮೋಳಿಯನ್ನ ಜೈಲಿಗಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥು ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಕನಿಮೋಳಿಗೆ ಹಾಗಿದ್ರೆ ಜೈಲೇ ಗತಿನ ಮತ್ತೆ ಬೇಲನ್ನ ನಿರಾಕರಿಸಿದೆಯಲ್ಲ ಸುಪ್ರೀಂ ಕೋರ್ಟ್? ಪ್ರತಿಮಾ, ಮೇ 20ರಿಂದ ತಿಹಾರ್ ಜೈಲಿನಲ್ಲಿರ್ತಕ್ಕಂಥ ಕನಿಮೋಳಿ ಮತ್ತು ಕಲೈಜ್ಞಾರ್ ಟಿವಿಯ ಎಂಡಿ ಶರತ್ ಕುಮಾರ್ ಇಬ್ರು ಕೂಡ ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಸಲ್ಲಿಸಿದ್ರು. ಹೈಕೋರ್ಟ್ ಕಳೆದ ವಾರವಷ್ಟೇ ಇಬ್ಬರಿಗೂ ಕೂಡ ಜಾಮೀನನ್ನ ನಿರಾಕರಿಸಿತ್ತು. ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಮೊದಲು ಇಬ್ಬರು ನ್ಯಾಯಾಧೀಶರು ಪ್ರಕರಣದಿಂದ ಹಿಂದೆ ಸರಿದಿದ್ರು. ಇವತ್ತು ನ್ಯಾಯಮೂರ್ತಿ ಜಿಎಸ್ ಸಿಂಘ್ವಿ ಮತ್ತು ನ್ಯಾಯಮೂರ್ತಿ ಚೌಹಾಣ್ ಈ ಪ್ರಕರಣವನ್ನ ಆಲಿಸಿದ್ರು. ಸುಮಾರು 1.5 ಗಂಟೆಯವರೆಗೆ ವಾದ ಪ್ರತಿವಾದಗಳನ್ನ ಆಲಿಸಿದ ನಂತರ ನ್ಯಾಯಪೀಠ ಜಾಮೀನು ಅರ್ಜಿಯನ್ನ ತಿರಸ್ಕರಿಸತಕ್ಕಂತ ಒಂದು ನಿರ್ಧಾರವನ್ನ ಪ್ರಕಟಿಸಿದೆ. ಮತ್ತೆ ಸಿಬಿಐನ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿಯನ್ನ ಹೊಸದಾಗಿ ಸಲ್ಲಿಸುವಂತೆ ಕೂಡ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಆದ್ರೆ ಇಡೀ ಒಂದು ಪ್ರಕರಣದ ತನಿಖೆ ಮುಗಿಯುವವರೆಗೂ, ಟ್ರಯಲ್ ಆರಂಭವಾದ ನಂತರ ಈ ಜಾಮೀನು ಅರ್ಜಿಯನ್ನ ವಿಶೇಷ ನ್ಯಾಯಾಲಯದಲ್ಲಿ ಸಲ್ಲಿಸಬಹುದು ಅಂತಕ್ಕಂಥದ್ದು ಕೂಡ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಸ್ಪಷ್ಟವಾಗಿದೆ. ಇಲ್ಲಿಗೆ ಕಳೆದ 1 ತಿಂಗಳಿಂದ ತಿಹಾರ್ ಜೈಲಿನಲ್ಲಿದ್ದ ಕನಿಮೋಳಿಗೆ ಇನ್ನೂ ಕೂಡ ಜೈಲು ವಾಸ ಮುಂದುವರಿಯಲಿದೆ ಅಂತಕ್ಕಂಥದ್ದು ಸ್ಪಷ್ಟ. ಹೈಕೋರ್ಟ್ ನಲ್ಲಿ ಕನಿಮೋಳಿ ಯಾವುದೇ ಕಾರಣಕ್ಕೂ ಕೂಡ ಕಲೈಜ್ಞಾರ್ ಟಿವಿಯಲ್ಲಿ ಸಕ್ರಿಯರಾಗಿರ್ಲಿಲ್ಲ ಮತ್ತು ಬೋರ್ಡ್ ನಲ್ಲಿದ್ದ, ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ತನ್ನ ಸಕ್ರಿಯತೆ ಇರಲಿಲ್ಲ ಅಂತಕ್ಕಂಥ ವಾದಿಸಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ತನ್ನ ಮಗ ಇನ್ನೂ ಚಿಕ್ಕವನಿದ್ದಾನೆ, ಆತನಿಗೆ ಹಿರಿಯ ಒಂದು ಆರೈಕೆ ಬೇಕು, ಹೀಗಾಗಿ ನನಗೆ ಜಾಮೀನನ್ನು ಕೊಡಿ ಅಂತಕ್ಕಂಥದ್ದನ್ನ ಕನಿಮೋಳಿ ತಮ್ಮ ಮೇಲ್ಮನವಿಯಲ್ಲಿ ವಿಶೇಷವಾಗಿ ಪ್ರಸ್ತಾಪಿಸಿದ್ರು. ಸುಪ್ರೀಂ ಕೋರ್ಟ್ ಆದ್ರೆ ಇದನ್ನ ಜಾಮೀನು ಅರ್ಜಿಯನ್ನ ತಿರಸ್ಕರಿಸಿದೆ. ಪ್ರತಿಮಾ, ಪ್ರಶಾಂತ್, ಈ ಜಾಮೀನು ಅರ್ಜಿಯನ್ನ ತಿರಸ್ಕರಿಸಲಿಕ್ಕೆ ಮುಖ್ಯವಾದ ಕಾರಣ ಏನು? ಸಿಬಿಐ ಮನವಿ ಮಾಡಿದ್ದ ಕಾರಣನೇನಾ ಹೇಗೆ? ಸಿಬಿಐ ಕಳೆದ ವಾರ ಏನು ಆಕ್ಷೇಪಣೆಯನ್ನು ಸಲ್ಲಿಸಿತ್ತು ಅದರಲ್ಲಿ ಸ್ಪಷ್ಟಪಡಿಸಿತ್ತು. 214 ಕೋಟಿ ಹಣ ಏನು ಡಿಬಿ ರಿಯಾಲಿಟಿಯಿಂದ ಕಲೈಜ್ಞಾರ್ ಟಿವಿಗೆ ಬಂದಿತ್ತು, ಆ ಹಣ ಲಂಚದ ಒಂದು ಹಣ ಅಂತಕ್ಕಂಥದ್ದನ್ನ ಕೂಡ ಸಿಬಿಐ ತನ್ನ ಆಕ್ಷೇಪಣೆಯಲ್ಲಿ ಸ್ಪಷ್ಟಪಡಿಸಿತ್ತು. ಹೀಗಾಗಿ ಕನಿಮೋಳಿ 20% ಸ್ಟೇಕ್ ಹೊಂದಿದ್ರು ಕೂಡ ಕನಿಮೋಳಿ ಅವರ ಪಾತ್ರ ಇದರಲ್ಲಿ ದೊಡ್ಡದಿದೆ ಅಂತಕ್ಕಂಥದ್ದನ್ನ ಕೂಡ ಸಿಬಿಐ ಸ್ಪಷ್ಟಪಡಿಸಿದ್ದು. ಮತ್ತು ಒಂದು ವೇಳೆ ಇವರಿಬ್ಬರಿಗೆ ಜಾಮೀನು ದೊರೆತರೆ ಪ್ರಮುಖ ಸಾಕ್ಷ್ಯಗಳನ್ನ ಟ್ಯಾಂಪರ್ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಸಿಬಿಐ ತನ್ನ ಆಕ್ಷೇಪಣೆಯಲ್ಲಿ ಸ್ಪಷ್ಟಪಡಿಸಿತ್ತು. ಹೀಗಾಗಿ ಸುಪ್ರೀಂ ಕೋರ್ಟ್ ಮೊದಲಿಂದಲೂ ಕೂಡ ಸ್ಪಷ್ಟಪಡಿಸಿತ್ತು. ಸುಪ್ರೀಂ ಕೋರ್ಟ್ ವಿಶೇಷ ನ್ಯಾಯಾಲಯದ ರಚನೆಯ ಬಗ್ಗೆ ಹೇಳಿದಾಗಲೂ ಕೂಡ ಯಾವುದೇ ಪ್ರಮುಖ ವ್ಯಕ್ತಿಗಳಿರ್ಲಿ, ಉದ್ಯಮಿಗಳಿರ್ಲಿ, ಅವರಿಗೆ ಜಾಮೀನನ್ನು ಕೊಡಬೇಡಿ ಮತ್ತು ತನಿಖೆಯನ್ನ ಮುಂದುವರಿಸಿ ಅಂತಕ್ಕಂಥದ್ದನ್ನ ಕೂಡ ಸಿಬಿಐಗೆ ಸ್ಪಷ್ಟಪಡಿಸಿತ್ತು. ಹೀಗಾಗಿ ಕೆಳ ನ್ಯಾಯಾಲಯಗಳು ಜಾಮೀನು ಅರ್ಜಿಯನ್ನ ತಿರಸ್ಕರಿಸಿದ್ವು, ಹೈಕೋರ್ಟ್ ತಿರಸ್ಕರಿಸಿತ್ತು. ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಕನಿಮೋಳಿ ಮತ್ತು ಶರತ್ ಕುಮಾರ್ ಸಲ್ಲಿಸಿರ್ತಕ್ಕಂಥ ಜಾಮೀನು ಮೇಲ್ಮನವಿ ಅರ್ಜಿಯನ್ನ ತಿರಸ್ಕರಿಸಿದೆ. ಪ್ರಶಾಂತ್.